ನಮಸ್ಕಾರ, ನಾನು ಚೈತ್ರ ರಾಜ್. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆ ಮಾಡ್ತೀವಿ, ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆ ಮಾಡ್ತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹಗೆ ಯಾಕಿಷ್ಟು ಅವಸರ? ಸರ್ಕಾರ ಬಂದು ಇನ್ನೂ 1 ತಿಂಗಳಾಗಿದೆ, ಎಲ್ಲಾ ತನಿಖೆ ಮಾಡಿಸ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆಯನ್ನ ಮಾಡ್ತೀವಿ, ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದೇವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ಬಿಟ್ಕಾಯಿನ್ ಪ್ರಕರಣ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡಿತು. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಡುವ ಮೂಲಕ ಈ ಪ್ರಕರಣಕ್ಕೆ ಮರುಜೀವ ಸಿಗುವಂತಹ ಸಾಧ್ಯತೆ ಇದೆ. ಈಗ ನಾವೇ ಸರ್ಕಾರದಲ್ಲಿ ಇದೀವಲ್ಲ, ಈಗೆಲ್ಲ ಅದನ್ನೆಲ್ಲ ತೆಗಿತಾ ಇದೀವಿ. ಬಿಟ್ಕಾಯಿನ್ ಈಗ ಐ ಆಮ್ ರೀ ಎಕ್ಸಾಮಿನಿಂಗ್ ದಿ ಬಿಟ್ಕಾಯಿನ್ ಕೇಸ್ ಎಲ್ಲ ಮಾಡ್ತಾ ಇದೀವಿ. ಏನು ಒಂದು 15-20 ದಿವಸ ಆಗಿ 1 ತಿಂಗಳಾಯ್ತಾ ಈಗ ಸರ್ಕಾರ ಬಂದು? ಅಷ್ಟಕ್ಕೆ ಕುಣಿತಾ ಇದ್ದಾರೆ ಅವರು. ಸ್ವಲ್ಪ ಸಮಾಧಾನವಾಗಿರ್ಲಿ, ಸ್ವಲ್ಪ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸರಿ ಆಗ್ತದೆ. ಕುಮಾರಸ್ವಾಮಿ ಅವರು ಅದನ್ನ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು 40% ಇಟ್ಕೊಂಡು ಇವೆಲ್ಲ ಓಟ್ ಹಾಕ್ಸ್ಕೊಂಡು ಇವತ್ತು ಬಂದಿದ್ರೆ ನಿಮ್ದೇ ಸರ್ಕಾರ ಇದೆ, ಯಾವ ತನಿಖೆ ಮಾಡಿಸ್ತಾ ಇದ್ರೆ ದಾಖಲೆಗಳು ಇಲ್ದಿರ ನೀವು ಹೋರಾಟ ಮಾಡಿದ್ರ ಅಂತ ಕೇಳ್ತಿದ್ದಾರೆ. ನೋಡಿ, ಅದಕ್ಕೆ ನಾನು ಮತ್ತು ಅದನ್ನೇ ಹೇಳ್ತೀನಿ. ಈಗ ತಾನೇ ಬಂದಿದ್ದೇವೆ, ಈಗ ತಾನೇ ಕೆಲವರೆಲ್ಲ ಅಭಿನಂದನಾ ಕಾರ್ಯಕ್ರಮಗಳನ್ನು ಇನ್ನೂ ಮಾಡಿಸ್ತಾನೆ ಇದ್ದಾರೆ ಮಂತ್ರಿಗಳೆಲ್ಲ. ಅವರೆಲ್ಲ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡ್ಮೇಲೆ ಒಂದು ಸಾರಿ ಬಡ್ಜೆಟ್ ಆಗಲಿ, ಬಡ್ಜೆಟ್ ಆಗಿದ ಮೇಲೆ ಆಮೇಲೆ ನಮ್ಮ ನಿಜವಾದ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ನಾವು ಯಾರ್ಯಾರ ಮೇಲೆ ತನಿಖೆ ಮಾಡಬೇಕು, ಯಾವುದನ್ನು ಸರಿಪಡಿಸಬೇಕು, ಯಾವುದನ್ನ ನಿಲ್ಲಿಸಬೇಕು, ಇದೆಲ್ಲ ತೀರ್ಮಾನಗಳನ್ನ ಪ್ರತಿ ಸಚಿವರು ಅವರವರ ಇಲಾಖೆಯಲ್ಲಿ ಮಾಡ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ಹಾಗೆ ಅದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಈಗ ಬಿಟ್ಕಾಯಿನ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇದನ್ನ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿತ್ತು. ಈಗ ಗೃಹ ಸಚಿವರು ಈಗ ಮರುಜೀವಕ್ಕೆ ಅಂದ್ರೆ ತನಿಖೆಯ ಮರುಜೀವ ಪಡ್ಕೊಳ್ತಾ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾವ ರೀತಿಯಾದಂತಹ ತನಿಖೆಗೆ ಮುಂದಾಗಿದೆ ಕಾಂಗ್ರೆಸ್? ಯಾವ ರೀತಿ ಕಾಂಗ್ರೆಸ್ಗೆ ಇದೀಗ ಸವಾಲಾಗಿ ಪರಿಣಮಿಸಿದೆ? ಚೈತ್ರ, ನೋಡಿ, ಬಹಳ ಮುಖ್ಯವಾಗಿ ನಿನ್ನೆಷ್ಟೇ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಸವಾಲನ್ನ ಹಾಕಿದ್ರು. ಅಂದ್ರೆ ಕಾಂಗ್ರೆಸ್ ನಾಯಕರು ಬುಟ್ಟಿಲ್ ಆವಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರೆ ಆವನ್ನ ಬಿಡ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಬಿಟ್ಕಾಯಿನ್ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ರು. ಈಗ ಕಾಂಗ್ರೆಸ್ ನಾಯಕರೇ ಅಧಿಕಾರದಲ್ಲಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಅವ್ರಿಗೆ ಈಗ ತನಿಖೆ ಮಾಡ್ಲಿ, ನೋಡೋಣ ರೀಡು ಮತ್ತೆ ಬಿಟ್ಕಾಯಿನ್ ವಿಚಾರವಾಗಿ ಅನ್ನುವಂತ ಒಂದು ಸವಾಲನ್ನ ಹಾಕಿದ್ರು. ಸೊ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ನಾಯಕರಿಗೆ ಯಾಕಿಷ್ಟು ಅವಸರ? ನಮ್ಮ ಸರ್ಕಾರ ಬಂದು ಇನ್ನು ಕೂಡ ಕೇವಲ 1 ತಿಂಗಳಾಗಿದೆ, ನಾವು ಬಿಟ್ಕಾಯಿನ್ ಬಗ್ಗೆ ಈಗಾಗಲೇ ಎಕ್ಸಾಮಿನ್ ಮಾಡ್ತಾ ಇದೀವಿ, ಅಂದ್ರೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ, ಅದ್ರ ಬಗ್ಗೆ ಮರುತನಿಖೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದೀಗ ಅಂದ್ರೆ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಮತ್ತೆ ಅವರ ಪುತ್ರ, ಮತ್ತೊಂದು ಕಡೆಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿತ್ತು. ಸೊ ಹೀಗಾಗಿಯೇ ಈ ಒಂದು ಪ್ರಕರಣ ಇದೀಗ ಮರುಜೀವ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲ್ಕೊಳ್ತಾರ ಅಂತ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಬಸವರಾಜ ಬೊಮ್ಮಾಯಿಯವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೇ ಆಗಿದ್ದಲ್ಲಿ, ಅಂದ್ರೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆಗಿದ್ದಲ್ಲಿ ಅವರು ಒಂದ್ ರೀತಿ ತೀವ್ರ ಮುಜುಗರವನ್ನ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಬಿಟ್ಕಾಯಿನ್ ವಿಚಾರವನ್ನೇ ಇದೀಗ ಬಿಜೆಪಿ ವಿರುದ್ಧ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಒಂದ್ ಕಡೆಯಾಗಿ ಚಿಂತನೆಯನ್ನ ನಡೆಸಿದ್ದಾರೆ. ಇದರ ಒಂದು ಮುಂದುವರಿದ ಭಾಗವಾಗಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮರುತನಿಖೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಬಿಗಡಾಯಿಸಿತ್ತು ಅಂದ್ರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಈಗ ಈ ಬಿಟ್ಕಾಯಿನ್ ಹಗರಣದಲ್ಲಿ ಬಿಜೆಪಿ ಅವರ ಪಾತ್ರ ಎಷ್ಟು ಪ್ರಮುಖವಾಗಿದೆ, ಮಹತ್ವವನ್ನ ಪಡ್ಕೊಂಡಿದೆ? ಚೈತ್ರ, ನಾನು ಈಗಾಗಲೇ ಹೇಳ್ದಂತೆ, ನೋಡಿ, ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಗಿನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತೆ ಅವರ ಪುತ್ರ
ಇವು ಅವರ ಪುತ್ರರ ಹೆಸರು ಇಬ್ರು ಕೂಡ ತಳ್ಕಾಕೊಂಡಿತ್ತು. ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿರು ಮುಖ್ಯಮಂತ್ರಿ ಆಗಿದ್ರು, ಅವರ ಒಂದು ಪ್ರಭಾವವನ್ನು ಬಳಸಿ ಈ ಒಂದು ಪ್ರಕರಣದಲ್ಲಿ ಅವರ ಪುತ್ರ ಭಾಗಿಯಾಗಿದ್ರು ಅಂತ. ಮತ್ತೊಂದು ಕಡೆಯಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಈ ನಡುವೆ ಅಂದ್ರೆ ಮಧ್ಯಸ್ಥಿಕೆಗಾರನಾಗಿರ್ತಕ್ಕಂಥ ಅಂದ್ರೆ ಶ್ರೀಕಿಯವ್ರನ್ನ ಬಂಧನ ಮಾಡಲಾಗಿತ್ತು. ಆ ಬಳಿಕ ವಿಚಾರಣೆ ಹಂತಕ್ಕೂ ಕೂಡ ಹೋಗಿ ಆ ಪ್ರಕರಣ ಇದೀಗ ಹಳ್ಳ ಹಿಡಿದಿರ್ತಕ್ಕಂಥದ್ದು. ಸೊ ಇದೀಗ ಸಂಸದ ಪ್ರತಾಪ್ ಸಿಂಹ ಅವರು ಆ ಒಂದು ಪ್ರಕರಣವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಸವಾಲು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅತಿರಥ ಮಹಾರಥರ ಒಂದು ಒಳ ಒಪ್ಪಂದದಿಂದಾಗಿ ಬಿಜೆಪಿ ಈ ಬಾರಿ ಸೋಲು ಉಣ್ಬೇಕಾಯ್ತು, ಬಿಜೆಪಿ ಕಾರ್ಯಕರ್ತರು ಸೋತಿಲ್ಲ ಅನ್ನುವಂತ ಒಂದು ಮಾತನ್ನ ನಿನ್ನೆ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನ ಕೊಟ್ಟರಲ್ಲ, ಅದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸೌಂಡ್ ಮಾಡಿರ್ತಕ್ಕಂಥದ್ದು, ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕೂಡ ನಾಂದಿ ಆಡಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಅವರೇ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ಪ್ರಕರಣಕ್ಕೆ ಮರುಜೀವ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೃಹ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹೌದು ನಾವು ಈ ಪ್ರಕರಣದ ಬಗ್ಗೆ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ, ನಾವು ಇದ್ರ ಬಗ್ಗೆ ಮರು ತನಿಖೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಈಗ ಈ ಬಿಟ್ಕಾಯಿನ್ ಹಗರಣದಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರೋದು ಈಗ ಮಾಜಿ ಸಿಎಂ ಬೊಮ್ಮಾಯಿ ಅವರ ಹೆಸರುಗಳು, ಹಾಗೆ ಬಿಜೆಪಿಯ ಪ್ರಮುಖ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಈ ಆರೋಪವನ್ನ ಮಾಡೋದಕ್ಕೆ ಏನಾದ್ರೂ ಸಾಕ್ಷಿಗಳು, ಪುರಾವೆಗಳು, ದಾಖಲೆಗಳು ಏನಾದ್ರೂ ಇಟ್ಕೊಂಡು ಮಾಡ್ತಾ ಇದ್ದಾರಾ ಅಂತ? ಅವತ್ತಿನ ಸಂದರ್ಭದಲ್ಲಿ ಕೆಲವೊಂದು ಅಂದ್ರೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಶ್ರೀಕಿಯವ್ರ ಜೊತೆ ಬಸವರಾಜ ಬೊಮ್ಮಾಯಿರವರ ಪುತ್ರ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ನಾಯಕರ ಕೆಲ ಶಾಸಕರ ಪುತ್ರರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಅವತ್ತಿನ ಮಟ್ಟದಲ್ಲಿ ವಿರೋಧ ಪಕ್ಷದ ಕೂರ್ತಿರ್ತಕ್ಕಂಥ ಕಾಂಗ್ರೆಸ್ ನಾಯಕರೇ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ಸೊ ಹೀಗಾಗಿ ಇದೀಗ ಸಂಸದ ಪ್ರತಾಪ್ ಸಿಂಹ ಅವರು ದೊಡ್ಡ ಮಟ್ಟದಲ್ಲಿ ಸವಾಲು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಮರುಜೀವ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾದ್ರ ಕಾಂಗ್ರೆಸ್ ಸರ್ಕಾರ ಮುಂದಾಯ್ತಾ ಅಂತ. ಸೊ ಹೀಗಾಗಿ ಅವತ್ತಿನ ಒಂದು ತನಿಖಾಧಿಕಾರಿಗಳು ಕೊಟ್ಟಂತ ಒಂದು ವರದಿ ಏನಿದೆ, ಆ ಒಂದು ವರದಿ ಆಧಾರದ ಮೇಲೆ, ಯಾಕಂತ ಹೇಳಿದ್ರೆ ಅವತ್ತು ಏನು ಬಿಟ್ಕಾಯಿನ್ ಪ್ರಕರಣ ವಿಚಾರದಲ್ಲಿ ಶ್ರೀಕಿಯವ್ರ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಕಾಲ್ ಡೀಟೇಲ್ಸ್ ಅನ್ನು ತೆಗೆಯಲಾಗಿತ್ತು. ಸೊ ಹೀಗಾಗಿ ಆ ಒಂದು ತನಿಖಾಧಿಕಾರಿಗಳ ವರದಿ ಆಧಾರದ ಮೇಲೆ ಈ ಸಂಬಂಧವಾಗಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದಂತೆ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಏನೆಲ್ಲ ಇದೆ ಅಂದ್ರೆ ಬಿಜೆಪಿ ನಾಯಕರಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತೆ ಬಸವರಾಜ ಬೊಮ್ಮಾಯಿಯವರ ಮಗ ಮತ್ತೆ ನಳಿನ್ ಕುಮಾರ್ ಕಟೀಲ್, ಮತ್ತೊಂದು ಕಡೆಗೆ ಕಾಂಗ್ರೆಸ್ ಶಾಸಕರ ಕೆಲ ಪುತ್ರರೇಂದ್ರೆ ಅವರ ಒಂದು ಪಾತ್ರ ಏನು ಅನ್ನೋದ್ರ ಬಗ್ಗೆ ಈ ಒಂದು ತನಿಖೆಗೂ ಮುನ್ನ ಅಂದ್ರೆ ಮರು ತನಿಖೆಗೂ ವಹಿಸುವ ಮುನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಇದ್ರ ಬಗ್ಗೆ ಒಂದು ಸಾಧಕ ಬಾಧಕಗಳನ್ನ ಕಾಂಗ್ರೆಸ್ ಹೇಳ್ತಾ ಇರೋದು ಈ ಕೇಸ್ಗೆ ನಾವು ಮರುಜೀವ ಕೊಡ್ತೀವಿ ಅಂತ. ಈ ಕೇಸ್ ನಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇದ್ದದ್ದು ಶ್ರೀಕೆ. ಈ ಶ್ರೀಕೆಯನ್ನ ಹೊರತುಪಡಿಸಿದ್ರೆ ಈ ತನಿಖೆಗೆ ಮರುಜೀವ ಕೊಟ್ಟಂತಾದ್ರೆ ಯಾರ್ಯಾರ ಹೆಸರುಗಳು ಹೊರಗೆ ಬರುವಂತಹ ಸಾಧ್ಯತೆ ಇದೆ, ಯಾರ್ಯಾರಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ? ಚೈತ್ರ, ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಅವರ ಒಬ್ಬ ಪುತ್ರ, ಮತ್ತೊಂದು ಕಡೆಯಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್, ಮತ್ತೊಂದು ಕಡೆಯಾಗಿ ಏನು ಕಾಂಗ್ರೆಸ್ ಶಾಸಕರೊಬ್ಬರ ಪುತ್ರ, ಹೀಗೆ ಹಲವಾರು ಮಂದಿಯ ಹೆಸರುಗಳು ಕೂಡ ಕೇಳಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಒಂದ್ ರೀತಿ ಮುಜುಗರ ಆಗ್ಬೋದು. ಇದು ತನಿಖೆಯ ಒಂದು ಪಾರ್ಟ್ ಆದ್ರೆ, ಮತ್ತೊಂದು ಕಡೆಯಾಗಿ ಇದೀಗ ಏನು ಬಸವರಾಜ ಬೊಮ್ಮಾಯಿರವರು ವಿರೋಧ ಪಕ್ಷದಲ್ಲಿ ಏನಾದ್ರೂ ಕೂತ್ಕೊಂಡ್ರೆ, ವಿರೋಧ ಪಕ್ಷದ ನಾಯಕನಾಗಿ ಏನಾದ್ರೂ ಆಯ್ಕೆ ಆದ್ರೆ ಅವರು ಸದನದಲ್ಲಿ ಸಾಕಷ್ಟು ಮುಜುಗರಕ್ಕೀಡಾಗಬೇಕಾಗುತ್ತೆ. ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ಸಂದರ್ಭದಲ್ಲಿ, ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಈ ಒಂದು ಬಿಟ್ಕಾಯಿನ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದು ಎಲ್ಲ ಒಂದ್ ಕಡೆಯಾಗಿ ಬಿಟ್ಕಾಯಿನ್ ವಿಚಾರದಲ್ಲಿ ಬಸವರಾಜ ಬೊಮ್ಮಾಯಿರವರು ಮುಜುಗರಕ್ಕೀಡಾಗಬೇಕಾದಂತ ಒಂದು ಸಂದರ್ಭ ಎದುರಾಗುತ್ತೆ. ಸೊ ಇದು ಈ ಒಂದು ಪ್ರಕರಣ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆಯಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ಆರೋಪ ಪ್ರತ್ಯಾರೋಪದ ನಡುವೆ ಇದು ಎಲ್ಲ ಒಂದ್ ಕಡೆಯಾಗಿ ಬಿಟ್ಕಾಯಿನ್ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಯನ್ನು ಅಣಿಯಲು, ಬಿಜೆಪಿ ನಾಯಕರಿಗೆ ತಿರುಗೇಟ್ ಕೊಡಲು ಇದೊಂದು ರೀತಿ ಅಸ್ತ್ರವಾಯ್ತಾ ಅಂತ ಒಂದು ಚರ್ಚೆ. ಹಾಗೆ ಸಂಪರ್ಕದಲ್ಲಿ ತಿಮ್ಮೇಗೌಡ್ರೆ, ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಮಂಜುನಾಥ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ ಚಂದ್ರ, ಈಗ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಈ ಬಿಟ್ಕಾಯಿನ್ ಹಗರಣದಲ್ಲಿ ಪ್ರಮುಖ ಆರೋಪಿ, ಈಗ ಈತ ಎಲ್ಲಿದ್ದಾನೆ, ಈಗ ಈ ಹಿಂದೆ ಯಾವ ರೀತಿಯಾದಂತಹ ತನಿಖೆ ನಡೆದಿತ್ತು, ಈಗ ಮುಂದೆ ಯಾವ ರೀತಿಯಾದಂತಹ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ, ಈತನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆಯಾ?
ಖಂಡಿತವಾಗ್ಲೂ ಚೈತ್ರ 2015-16 ಬಿಟ್ಕಾಯಿನ್ ಪ್ರಕರಣ ಹೊರಗಡೆ ಬರುತ್ತೆ. 2015-16 ಏನು ಇಸ್ವಿ ಇದೆ, ಅಲ್ಲಿ ಅಮೆರಿಕಾದಲ್ಲಿ BTC ಅಂತ ಏನು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ ನಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಒಂದು ಹ್ಯಾಕರ್ ಅನ್ನಾಗಿ ಬೇರೆ ದೇಶದ ಇಬ್ಬರು ಹ್ಯಾಕರ್ಗಳ ಹೆಲ್ಪರ್ ಅನ್ನ ಜೊತೆ ತಗೊಂಡು ಸುಮಾರು 1300 ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡ್ತೇನೆ. ಮೊದಲ ಪ್ರಕರಣನೇ ಅದಾಗಿರುತ್ತೆ. ನ್ಯಾಷನಲ್ ಅಂದ್ರೆ ಇಂಟರ್ಪೋಲ್ ಆಫೀಸರ್ಸ್ ಗಮನಕ್ಕೆ ಬರುತ್ತೆ ಸುಮಾರು 6 ತಿಂಗಳ ತಡವಾಗಿ. ಯಾವಾಗ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಒಂದು ಡ್ರಗ್ಸ್ ಕೇಸ್ ಅಲ್ಲಿ ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಬಂಧನ ಆಗ್ತಾರೆ. ಅದಾದ ನಂತರ ಹಲ್ಸೂರ್ ಠಾಣೆ ಪೊಲೀಸ್ ಠಾಣೆಯಲ್ಲೂ ಕೂಡ ಈತ ಬಂಧನ ಆಗ್ತಾನೆ. ಸಾಕಷ್ಟೊಂದು ಮಾಹಿತಿಗಳನ್ನ ಸಿಸಿಬಿ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡ್ಕೊಂಡು ಮಾಹಿತಿಗಳನ್ನ ಕೇಳಬೇಕಾದ್ರೆ ಇಂಟರ್ಪೋಲ್ ಅಧಿಕಾರಿಗಳು ಡಿಜಿ ಬೆಂಗಳೂರಿನಲ್ಲಿ ಆಗ ಪ್ರವೀಣ್ ಸೂದ್ ಇದ್ದಿರ್ತಕ್ಕಂಥ ಆ ಕಚೇರಿಗೆ ಒಂದು ಲೆಟರ್ ಬರುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಂದ. ಈ ಶ್ರೀಕಿ ಯಾರು, ನಮ್ಮ ಬಿಟ್ಕಾಯಿನ್ ಅನ್ನ ಕೂಡ ಕದ್ದಿದ್ದಾನೆ, ಈತನ ಲಿಂಕ್ ಭಾರತಕ್ಕೆ ತೋರಿಸ್ತಾ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಂಬಿಸ್ತಾ ಇದೆ. ಈತನ ಪ್ರಕರಣಗಳನ್ನ ನಮಗೆ ಡೀಟೇಲ್ಸ್ ಅನ್ನ ಕೊಡಿ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನ ಕೇಳ್ತಾ ಹೋಗುತ್ತೆ. ಅದಾದ ನಂತರ ಹೆಚ್ಚಂತ ಅಧಿಕಾರಿಗಳು ಸಾಕಷ್ಟು ಶ್ರೀಕಿ ಬಗ್ಗೆ ವಿಚಾರಣೆ ಮಾಡ್ತಾ ಹೋದಾಗ ಈತ ಹಲವು ಬಾರಿ, ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿ ಬಿಟ್ಕಾಯಿನ್ ಅಲ್ಲಿ ಏನೊಂದು ಟ್ರೇಡ್ ಆಗುತ್ತೆ ಅದನ್ನೇ ಹ್ಯಾಕ್ ಮಾಡುವಂತ ಚಾಣಕ್ಯ ಈತ ಹೊಂದಿರತಕ್ಕಂಥದ್ದು. ಈತನ ಹಿಂದೆ ಕೇವಲ ರಾಜಕಾರಣಿಗಳ ಮಾತ್ರ ಅಲ್ಲ, ರಾಜಕಾರಣಿಯ ಮಕ್ಕಳು, ಇದ್ರ ಹಿಂದೆ ಒಂದು ಗ್ಯಾಂಗ್ ಅಂತಾನೆ ಇದೆ, UBCT ಗ್ಯಾಂಗ್ ಅಂತಾನೆ ಕರಿತೀವಿ. ಸಾಕಷ್ಟೊಂದು ಗಲಾಟೆ ಕೂಡ ಆಗುತ್ತೆ ಬಿಟ್ಕಾಯಿನ್ ವಿಚಾರಕ್ಕೆ. UBCT ಗ್ಯಾಂಗ್ ಅಂತ ಏನ್ ಹೇಳ್ತೀವಿ, ಈ ವಿಚಾರಕ್ಕೆ ಶ್ರೀಕೃಷ್ಣಗೆ ಸಾಕಷ್ಟೊಂದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಅತಿಥಿ ದೇವೋಭವ ಅನ್ನೋ ರೀತಿಯಲ್ಲಿ ಈತನ ಎಲ್ಲೇ ಹೋದ್ರೂ ಕೂಡ ರೆಡ್ ಕಾರ್ಪೆಟ್ ಆಗಿ ಈತನನ್ನ ವೆಲ್ಕಮ್ ಮಾಡುತ್ತೆ. ಆ ರೀತಿಯಾಗಿ ಈತನನ್ನ ಅಧಿಕಾರಿಯ ಮಕ್ಕಳುಗಳು, ರಾಜಕಾರಣಿ ಮಕ್ಕಳುಗಳು ಈತನ ಬೆಂಬಲಿಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಬಿಟ್ಕಾಯಿನ್ ಅಲ್ಲಿ ಈತ ಎತ್ತಿದ ಕೈ ಯಾವ ಕ್ಷಣದಲ್ಲಿ ಬೇಕಾದ್ರೆ ಈತ ಹ್ಯಾಕ್ ಮಾಡ್ತಾನೆ. ಅದಾದ ನಂತರ ಜೈಲಿಗೆ ಕಳಿಸ್ತಾರೆ ಪೊಲೀಸ್ ಅಧಿಕಾರಿಗಳು. ಈತನನ್ನ ಜೈಲಲ್ಲೂ ಕೂಡ ಒಂದು ರೀತಿಯಾಗಿ ಈತನನ್ನು ಬೇರೆ ರೀತಿಯಲ್ಲಿ, ಅಂದ್ರೆ ಎಲ್ಲಾ ಕೈದಿಗಳಿಗಿಂತ ವಿಭಿನ್ನ ರೀತಿಯಲ್ಲಿ ಈತನಿಗೆ ಒಂದು ಪ್ರೋತ್ಸಾಹನ ಕೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈತನನ್ನ ಜೈಲಿಂದ ಹೊರಗಡೆ ಬಂದಾದ ನಂತರ ಈತ ಎಲ್ಲೋ ಹೋಗ್ತಾನೆ, ಏನ್ ಮಾಡ್ತಾನೆ ಯಾವ ಅಧಿಕಾರಿಗಳು ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆಗೆ ಉನ್ನತ ಮೂಲ ಮಾಹಿತಿ ಪ್ರಕಾರ, ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಈತನಿಗೆ ಯಾರೋ ಒಬ್ಬರ ಶ್ರೀರಸ್ತೆ ಕ್ಷೇತ್ರದಲ್ಲಿ ಎಲ್ಲೋ ಇದ್ದಾನೆ ಅನ್ನೋ ರೀತಿಯಲ್ಲಿ, ಅಂದ್ರೆ ಯಾರೋ ಒಬ್ರು ಈತನನ್ನ ನೋಡ್ಕೊಂತ ಯಾವ್ದೋ ಹೋಟೆಲ್ ಅಲ್ಲಿ ಇಟ್ಟು ಈತನನ್ನ ಸಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿ ಇದೆ. ಸದ್ಯಕ್ಕೆ ಈ ಬಿಟ್ಕಾಯಿನ್ ಪ್ರಕರಣ 2015 ಏನ್ ಶುರುವಾಗಿದೆ, ಇಲ್ಲಿಯವರೆಗೂ ಕೂಡ ಸಾಕಷ್ಟು ಹ್ಯಾಕ್ಗಳು ಮಾಡ್ತಾನೆ ಇದ್ದಾನೆ ಅನ್ನೋದು ಕೂಡ ಮಾಹಿತಿಗಳು ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ಚಂದ್ರ, ಧನ್ಯವಾದಗಳು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ. ಸುರ್ಜೇವಾಲಾ ಅಧಿಕಾರಿಗಳ ಸಭೆ ಮಾಡಿಲ್ಲ, ಸುರ್ಜೇವಾಲಾ ಇದ್ದ ಸಭೆ ಅಧಿಕೃತವಲ್ಲ, ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅಧಿಕಾರಿಗಳ ಸಭೆಯನ್ನ ಮಾಡಿಲ್ಲ, ಯಾವುದೇ ಚರ್ಚೆ ನಡೆದಿಲ್ಲ, ಸುರ್ಜೇವಾಲಾ ಇದ್ದ ಸಭೆ ಅದು ಅಧಿಕೃತವಲ್ಲ, ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚರ್ಚೆ ಮಾಡೋಕ್ಕೆ ಅಂತ MLAಗಳಿಗೆ ಕರೆದಿರೋದು. ಇಟ್ ಇಸ್ ನಾಟ್ ಎನ್ ಅಫಿಷಿಯಲ್ ಮೀಟಿಂಗ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ನಾಟ್ ಎನ್ ಅಫಿಷಿಯಲ್ ಮೀಟಿಂಗ್. BBMP ಚುನಾವಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಿಟಿ MLAಗಳನ್ನ ಕರೆದಿದ್ದದ್ದು. ಅಲ್ಲಿಗೆ ಇವರು ಹೋಗಿದ್ದಾರೆ ಅಷ್ಟೇ. ಯಾರು ಅಧಿಕಾರಿಗಳು ಹೋಗಿಲ್ಲ ರೀ. ಇಬ್ಬರು ಅಧಿಕಾರಿಗಳಿದ್ದಾರೆ ಸರ್ ಆ ಸಭೆಯಲ್ಲಿ. ಯಾರು ತುಷಾರ್ ಗಿರಿನಾಥ್, ರಾಕೇಶ್ ಸಿಂಗ್ ಅವರೆಲ್ಲ ಇದ್ದಾರೆ. ಅವರು ಬೆಂಗಳೂರು ಸಿಟಿ ಬಗ್ಗೆ ಕರೆದಿದ್ರು. ಅದನ್ನ ಪ್ರಾಸಂಗಿಕವಾಗಿ ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಬೆಂಗಳೂರು ಸಿಟಿ ಬಗ್ಗೆ ಕರೆದಿದ್ದು ಸಭೆ. ಅದು ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಬಟ್ ಇಟ್ ಇಸ್ ನಾಟ್ ಎನ್ ಅಫಿಷಿಯಲ್ ಮೀಟಿಂಗ್. ಅವರು ಇದಕ್ಕೆ ಹೋಗಕ್ಕೆ ಇರ್ತಿದ್ರು, ಹೆಬ್ಬಾಳ್ಗೆ ಹೋಗಕ್ಕೆ ಕರೆದಿದ್ರು. ಹೌದು, ಫ್ಲೈಓವರ್ ನೋಡಕ್ ಹೋಗ್ತಾ ಇದ್ರು. ಹಾಗೆ ಅಲ್ಲಿ ಕೂತಿದ್ರಲ್ಲ, ಅಷ್ಟೇ ಮಾಡಿ ಕೊಡ್ಲೇನೆ ಏನಾರ ಕೊಡ್ಲಿ. ಬಟ್ ಇಟ್ ಇಸ್ ನಾಟ್ ಎನ್ ಅಫಿಷಿಯಲ್ ಮೀಟಿಂಗ್. ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅಧಿಕೃತ ಸಭೆ ಆಗಿರಲಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ DK ಶಿವಕುಮಾರ್ ಸಭೆ ನಡೆಸಿದ್ರು, ಅಧಿಕೃತವಾಗಿ ಅವರು ಈ ಸಭೆಯನ್ನ ಮಾಡಿರಲಿಲ್ಲ ಅನ್ನುವಂತಹ ಮೂಲಕ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸಭೆ ವೇಳೆ ಸುರ್ಜೇವಾಲಾ ಬಂದಿದ್ರು ಅಷ್ಟೇ, ವಿಧಾನಸೌಧದ ಒಳಗೆ ಸಭೆ ಮಾಡಿದ್ರೆ ತಪ್ಪಾಗುತ್ತೆ, ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಅಧಿಕಾರಿಗಳ ಜೊತೆ ಸಭೆ ನಡೆಸಿಲ್ಲ, ಬಿಜೆಪಿಯವರು ದೂರನ್ನ ಕೊಡ್ಲಿ, ರಾಜಭವನದವರು ಪರಿಶೀಲನೆ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ನಡೆಸಿದ್ದಲ್ಲ ಅದು. ನನಗೆ ಗೊತ್ತಿದ್ದ ಹಾಗೆ ಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು ಸಭೆಯನ್ನು ಕರೆದು ಮಾತನಾಡುವಂಥವ್ರು ಬಂದಿದ್ದಾರೆ. ಬಂದಾಗ ಅವರು ಕರ್ಟೆಸಿಗೋಸ್ಕರ, ಇಟ್ ಇಸ್ ನಾಟ್ ಅನ್ ಅಫಿಷಿಯಲ್ ಮೀಟಿಂಗ್, ಅಲ್ಲಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ದಿದ್ದು.
ಅದು ವಿಧಾನಸೌಧದಲ್ಲಿ ಎಲ್ಲಾದರೂ ಮಂತ್ರಿಗಳ ಚೇಂಬರ್ನಲ್ಲೋ ಅಥವಾ ಇನ್ನೆಲ್ಲಾದರೂ ನಮ್ಮ ಸೆಂಟ್ರಲ್ ಇದರಲ್ಲಿ 3rd ಫ್ಲೋರ್ನಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲೋ ಮಾಡುವಾಗ ಅವ್ರು ಬಂದಿದ್ರೆ ತಪ್ಪು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅವರು ಖಾಸಗಿ ಸಭೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ಅಷ್ಟೇ. ಅದಕ್ಕೇನು ಹೈಕಮಾಂಡ್ನವ್ರು ಇದು ಮಾಡ್ತಾರೆ ಆಮೇಲೆ ಇನ್ನೊಬ್ಬರು ಮಾಡ್ತಾರೆ ಅನ್ನುವಂಥದ್ದು ಅಗತ್ಯ ಇಲ್ಲ. ಅದು ಪಕ್ಷದಲ್ಲಿ ಅದು ಹೈಕಮಾಂಡ್ನವ್ರು ಮಾಡುವಂಥದ್ದು. ಅಫಿಷಿಯಲ್ ಆಗಿ ಅವರು ಅಧಿಕಾರಿಗಳು ಮಾತನಾಡ್ತಾ ಇದ್ರು ಮಂತ್ರಿಗಳ ಜೊತೆನಲ್ಲಿ ಎನ್ನುವಂಥ ಸಂದರ್ಭದಲ್ಲಿ ಇವರು ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಅವರೇನು ಮಂತ್ರಿಗಳು ಇವರು ಯಾರು ನಮ್ಮ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನೀವು ಉತ್ತರ ಕೊಡಿ ಅಂತ ಏನು ಕೇಳುವಂಥದ್ದಾಗಿಲ್ಲ. ಕೊಡ್ಲಿ ಬಿಡಿ, ಅದಕ್ಕೇನಂತೆ ಅವರು ಪರಿಶೀಲನೆ ಮಾಡಲಿ ರಾಜಭವನ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಈಗ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು. ಈಗ ಅಧಿಕಾರಿಗಳು ಸಮರ್ಥನೆಯನ್ನ ಕೊಡಬೇಕು, ಸಮರ್ಥನೆಯನ್ನ ಕೊಡ್ತಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆಶಿ ಅವರು ಸಮರ್ಥನೆ ಕೊಟ್ಟರು, ಇವತ್ತು ಸಿದ್ದರಾಮಯ್ಯ ಅವರು ಸಮರ್ಥನೆ ಕೊಡ್ತಿದ್ದಾರೆ. ಹಾಗಾದ್ರೆ ಮತ್ತೊಮ್ಮೆ ಯಾವ ರೀತಿ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ? ಇನ್ ಕೇಸ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೂಡ ನಾವು ಎದ್ದು ಕಾಣ್ತಾ ಇದೆ, ಈ ಸಭೆಯಲ್ಲಿ ರಾಕೇಶ್ ಸಿಂಗ್ ಹಾಗೆ ತುಷಾರ್ ಗಿರಿನಾಥ್ ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅವರೇನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಿದ್ದಾರಾ ಹೇಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುರ್ಜೇವಾಲಾ ಅವರು ಅಧಿಕಾರಿಗಳ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೋ ಸಾಕಷ್ಟು ಒಂದು ಸ್ವಲ್ಪ ಗೊಂದಲಕ್ಕೆ ಸಿಲುಕೊಂಡ್ರು ಅನ್ಸುತ್ತೆ. ಮೊದಲಿಗೆ ಹೇಳ್ತಾರೆ ಇಲ್ಲ ಇದು ಬಿಬಿಎಂಪಿ ಎಲೆಕ್ಷನ್ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರ ಸಭೆ ನಡೆದಿದ್ದು, ಅದರೊಳಗಡೆ ಬಿಬಿಎಂಪಿ ಅಧಿಕಾರಿಗಳು ಯಾರು ಕೂಡ ಭಾಗಿಯಾಗಿರಲಿಲ್ಲ. ರಾಕೇಶ್ ಸಿಂಗ್ ಆಗಲಿ ತುಷಾರ್ ಗಿರಿನಾಥ್ ಯಾರು ಕೂಡ ಭಾಗಿಯಾಗಿರ್ಲಿಲ್ಲ ಅಂತ ಮೊದಲಿಗೆ ಹೇಳ್ತಾರೆ. ಆಗ ನಾವು ಮಾಧ್ಯಮದವ್ರ ಪ್ರಶ್ನೆಯನ್ನ ಮಾಡ್ತೀವಿ, ಇಲ್ಲ ಆ ಫೋಟೋಗಳಲ್ಲಿ ತುಷಾರ್ ಗಿರಿನಾಥ್ ಬಿಬಿಎಂಪಿಯ ಚೀಫ್ ಕಮಿಷನರ್ ಮತ್ತೆ ರಾಕೇಶ್ ಸಿಂಗ್ ಅವರು ಬಿಡಿ ಅಧ್ಯಕ್ಷರು ಇವರು ಇರುವಂತದ್ದು ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅವರಿಗೆ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಸಿಎಂ ಕೂಡ ಗೊಂದಲಕ್ಕೆ ಸಿಲ್ತಾರೆ. ತಡಬಡಾಯಿಸಿ ಒಂದು ಉತ್ತರವನ್ನ ಕೊಡ್ತಾರೆ, ಇಲ್ಲ ಆ ಒಂದು ಸಭೆ ನಡೀತಲ್ಲ ಅದು ಶಾಸಕರ ಸಭೆ ನಡೆದಿತ್ತು, ಆದ್ರೆ ಅಲ್ಲಿ ಆ ಒಂದು ಸಭೆಯನ್ನ ಮುಗಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಫ್ಲೈಓವರ್ ಇನ್ಸ್ಪೆಕ್ಷನ್ ಗೆ ಹೋಗ್ತಾರೆ, ಸಿಟಿ ರೋಡ್ಸ್ಗೆ. ಅವರನ್ನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ರಾಕೇಶ್ ಸಿಂಗ್ ಮತ್ತು ತುಷಾರ್ ಗಿರಿನಾಥ್ ಬಂದಿದ್ರು, ಆದ್ರೆ ಅವ್ರ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಇದೊಂದು ಅನೌಪಚಾರಿಕ ಸಭೆ, ಇದು ಅಫಿಷಿಯಲ್ ಮೀಟಿಂಗ್ ಅಲ್ಲ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಇದು ನಡೆದಿರುವಂತದ್ದು ಘಟನೆ. ಶಾಂಗ್ರಿಲಾ ಹೋಟೆಲ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೋಡ್ಸ್ ಹೋಗಕ್ಕೂ ಮುನ್ನ ಒಂದು ಸಭೆಯನ್ನ ಮಾಡ್ತಾರೆ. ಸೊ ಆ ಒಂದು ಸಭೆಯಲ್ಲಿ ಶಾಸಕರು ಬೆಂಗಳೂರಿನ ಸಚಿವರು ಜೊತೆಗೆ ಎಜಿ ಅವರು ಕೂಡ ಅಡ್ವೊಕೇಟ್ ಜನರಲ್ ಅವರು ಕೂಡ ಭಾಗಿಯಾಗಿರ್ತಾರೆ. ಇದೇ ಒಂದು ಸಭೆಯಲ್ಲಿ ಬಿಬಿಎಂಪಿ ಸಭೆ ಆಗಿದ್ರು ಕೂಡ ಇವರ ಒಂದು ಪಕ್ಷದ ಸಭೆ ಆಗಿರಬೇಕು. ಅಲ್ಲಿ ತುಷಾರ್ ಗಿರಿನಾಥ್ ಅವರು ರಾಕೇಶ್ ಸಿಂಗ್ ಅವರು ಯಾಕೆ ಭಾಗಿಯಾಗಿದ್ರು ಒಂದು ಪ್ರಶ್ನೆ ಆದ್ರೆ, ಅಫಿಷಿಯಲ್ ಸಭೆ ಆಗಿದ್ರೆ ಅದರಲ್ಲಿ ಸುರ್ಜೇವಾಲಾ ಅವರು ಯಾಕೆ ಭಾಗಿಯಾದ್ರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಸೊ ಇದಕ್ಕೆ ಸ್ಪಷ್ಟವಾದ ಕ್ಲಾರಿಫಿಕೇಶನ್ ಅನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಇದು ನಮಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಈ ಸಭೆಯಲ್ಲಿ ತುಷಾರ್ ಗಿರಿನಾಥ್ ಅವರು ಅಥವಾ ರಾಕೇಶ್ ಸಿಂಗ್ ಅವರು ಯಾಕೆ ಭಾಗಿಯಾಗಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರಿಗಳೇನಾದ್ರೂ ರೆಸ್ಪಾಂಡ್ ಮಾಡ್ತಿದಾರಾ, ಅಟ್ಲೀಸ್ಟ್ ಸ್ಪಷ್ಟನೆ ಕೊಡೋದಕ್ಕೆ ಏನಾದ್ರೂ ಮುಂದಾಗ್ತಿದಾರಾ ಹೇಗೆ? ಈಗ ಈ ಒಂದು ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸೊ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳು ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ಖುದ್ದು ಡಿಕೆ ಶಿವಕುಮಾರ್ ಅವರು ನೀಡಿರುವಂತದ್ದು. ಸೊ ಬರೀ ಅಧಿಕಾರಿಗಳಿಗೆಲ್ಲ, ಬೆಂಗಳೂರಿನ ಶಾಸಕರು ಸಚಿವರಿಗೂ ಕೂಡ ಈ ಗ್ಯಾರಂಟಿ ಯೋಜನೆ ಆಗಿರ್ಬೋದು ಯಾವುದ್ರ ಬಗ್ಗೆ ಕೂಡ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಈ ಒಂದು ಕಾರಣಕ್ಕೆ ರಾಕೇಶ್ ಸಿಂಗ್ ಆಗ್ಲಿ ಅಥವಾ ತುಷಾರ್ ಗಿರಿನಾಥ್ ಅವರಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮಾಧ್ಯಮಗಳು ಕೇಳಿದ್ರು ಕೂಡ ಅವ್ರು ಯಾವುದೇ ಹೇಳಿಕೆಯನ್ನ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಯಾಕಂದ್ರೆ ಅವ್ರೇನಾದ್ರು ಹೇಳಿಕೆ ಕೊಟ್ರೆ, ಯಾವ ರೀತಿ ಹೇಳಿಕೆ ಕೊಟ್ಟರು ಕೂಡ ತಪ್ಪಾಗುತ್ತೆ. ಆ ಸಭೆಗೆ ನಮ್ಮನ್ನು ಕರೆದಿರಲಿಲ್ಲ, ನಾವು ಹೋದೋ ಅಂತಂದ್ರೂ ಕೂಡ ಅದು ತಪ್ಪಾಗುತ್ತೆ. ಇಲ್ಲ ಸಭೆ ಕರೆದಿರೋದಕ್ಕೆ ಸುರ್ಜೇವಾಲಾ ಅವ್ರು ಬಂದ್ರು ಅಂದ್ರೆ ಅದಕ್ಕೂ ಕೂಡ ತಪ್ಪಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾಂಟ್ರವರ್ಸಿ ಆಗೋದು ಬೇಡ, ನಾವ್ಯಾಕೆ ಈ ವಿಚಾರದಲ್ಲಿ ಸಿಲುಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಇಬ್ರು ಅಧಿಕಾರಿಗಳು ಸುಮ್ಮನಿದ್ದಾರೆ. ಸೊ ಈ ಇಬ್ರು ಅಧಿಕಾರಿಗಳು ಇದು ಅಧಿಕೃತವಾಗಿ ನಡೆದಂತ ಸಭೆಯಾ ಅಥವಾ ಶಾಸಕರ ಸಭೆಗೆ ನಾವು ಹೋಗಿದ್ವಾ ಅನ್ನುವಂತ ಕ್ಲಾರಿಫಿಕೇಶನ್ ಕೊಡಬೇಕು. ಆಗಷ್ಟೇ ಈ ಒಂದು ಗೊಂದಲಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಸದ್ಯ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ದೊಡ್ಡ ಅಸ್ತ್ರವೇನೋ ಸಿಕ್ಕಂತಾಗಿದೆ. ಆದ್ರೆ ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಹೆಣಗಾಟವನ್ನು ನಡೆಸ್ತಾ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಬಿಎಂಪಿ ಆಡಳಿತದಲ್ಲಿ ಸುರ್ಜೇವಾಲಾ ಹಸ್ತಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಜೆ 4 ಗಂಟೆಗೆ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಕೊಡೋದಕ್ಕೆ ಮುಂದಾಗಿದೆ.
ರಾಜ್ಯಪಾಲರಿಗೆ ದೂರು ನೀಡಲಿರುವ ಶಾಸಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಇವತ್ತು 4 ಗಂಟೆಗೆ ದೂರನ್ನ ದಾಖಲಿಸುವುದಕ್ಕೆ ಮುಂದಾಗಿರುವಂತದ್ದು. ಬಿಬಿಎಂಪಿ ಆಡಳಿತದಲ್ಲಿ ಸುರ್ಜೇವಾಲಾ ಹಸ್ತಕ್ಷೇಪ ಮಾಡಿದ್ದಾರೆ ಹೀಗಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಮೂಲಕ ಸಂಜೆ 4 ಗಂಟೆಗೆ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಸಲ್ಲಿಸೋದಕ್ಕೆ ಮುಂದಾಗಿದೆ. ವೆಲ್ಕಮ್ ಬ್ಯಾಕ್. ಪೂಜೆ ಮಾಡುವಾಗ ಸಿಎಂ ಸಿದ್ದರಾಮಯ್ಯ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಶೂ ಹಾಕೊಂಡು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಹಕಾರ ಸಮೃದ್ಧಿ ಸೌಧ ಕಟ್ಟಡದ ಗುದ್ದಲಿ ಪೂಜೆಯಲ್ಲಿ ಈ ರೀತಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಹಕಾರಿ ಸಚಿವ ರಾಜಣ್ಣ ಎಚ್.ಕೆ. ಪಾಟೀಲ್ ಕೂಡ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಶೂ ಹಾಕೊಂಡು ಪೂಜೆ ಮಾಡಿದ್ದಾರೆ ಸಚಿವರು. ಬೆಂಗಳೂರಿನ ವಸಂತ ನಗರದಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ. ಪೂಜೆ ಮಾಡುವಾಗ ಸಿಎಂ ಸಿದ್ದರಾಮಯ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಾಲಿಗೆ ಶೂ ಅನ್ನ ಹಾಕೊಂಡು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರ ಜೊತೆಗೆ ಸಹಕಾರಿ ಸಚಿವ ರಾಜಣ್ಣ ಎಚ್.ಕೆ. ಪಾಟೀಲ್ ಕೂಡ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಶೂ ಹಾಕೊಂಡು ಪೂಜೆ ಮಾಡಿದ್ದಾರೆ ಸಚಿವರು. ಬೆಂಗಳೂರಿನ ವಸಂತ ನಗರದಲ್ಲಿ ನಡೆದಂತಹ ಪೂಜೆ ಕಾರ್ಯಕ್ರಮದಲ್ಲಿ ಈ ಎಡವಟ್ಟಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸಿದ್ದರಾಮಯ್ಯ ಅವರು ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ. ಈಗ ಮತ್ತೊಮ್ಮೆ ಕಾಲಿಗೆ ಶೂ ಹಾಕೊಂಡು ಪೂಜೆ ಮಾಡೋ ಮೂಲಕ ಈಗ ಸುದ್ದಿ ಆಗಿದ್ದಾರೆ. ಹಾಗಾದ್ರೆ ಇದು ಅಲ್ಲಿ ಶೂ ಹಾಕೊಳ್ಬಾರ್ದು ಅನ್ನುವಂತಹ ಸಾಮಾನ್ಯ ಜ್ಞಾನ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಇಲ್ಲವಾ? ಗೊತ್ತಿದ್ದು ಮಾಡುವಂತಹ ತಪ್ಪ ಅಥವಾ ಗೊತ್ತಿಲ್ಲದೆ ಆಗುವಂತಹ ತಪ್ಪುಗಳ ಇದು ಅಂತ? ಚೈತ್ರ, ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಸಿಎಂ ಆಗಿದ್ದಾಗೂ ಕೂಡ ಅಷ್ಟೇ ಸಾಕಷ್ಟು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದ್ರು. ಅದು ಮಾಂಸವನ್ನ ತಿಂದು ಮೀನನ್ನ ತಿಂದು ದೇವಸ್ಥಾನಕ್ಕೆ ಹೋಗುವಂತದ್ದಾಗಿರ್ಬೋದು, ಅಥವಾ ಪೂಜೆಗಳ ಸಂದರ್ಭದಲ್ಲಿ ಶೂವನ್ನ ಹಾಕೊಂಡು ಪೂಜೆಗಳಲ್ಲಿ ಭಾಗಿಯಾಗೋದಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ಗುರಿಯಾಗಿದ್ರು. ಆದ್ರೆ ಈ ಬಾರಿ ಸಿಎಂ ಆದಾಗ ಅದನ್ನ ಸರಿಪಡಿಸ್ಕೊಳ್ತಾರೆ ಅನ್ನುವಂಥದ್ದಿತ್ತು. ಆದ್ರೆ ಅದನ್ನ ಸರಿಪಡಿಸ್ಕೊಂಡಿಲ್ಲ ಸಿದ್ದರಾಮಯ್ಯ ಅವರು. ಮತ್ತೆ ಒಂದು ಟೀಕೆಗೆ ಮತ್ತೆ ವಿಪಕ್ಷಗಳ ಮತ್ತೆ ಸಾಮಾನ್ಯ ಜನರು ಯಾರು ಧಾರ್ಮಿಕ ಭಾವನೆಗಳು ನಂಬ್ತಾರಲ್ಲ ಅವರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು ಈ ಒಂದು ಘಟನೆ. ಇವತ್ತು ಸಹಕಾರಿ ಇಲಾಖೆಯಿಂದ ಆಯೋಜನೆ ಮಾಡಿದಂತಹ ಸಹಕಾರಿ ಸಮೃದ್ಧಿ ಕಟ್ಟಡದ ಗುದ್ದಲಿ ಪೂಜೆ ಏನಿತ್ತು, ಆ ಒಂದು ಪೂಜೆಯಲ್ಲಿ ಭಾಗಿಯಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಕಾಲ್ನಲ್ಲಿ ಶೂ ಅನ್ನ ಹಾಕೊಂಡೇ ಒಂದು ಮಂಗಳಾರತಿಯನ್ನ ತೆಗೆದುಕೊಳ್ತಾರೆ, ಪೂಜೆಯಲ್ಲಿ ಭಾಗಿಯಾಗ್ತಾರೆ, ಗುದ್ದಲಿ ಪೂಜೆಯನ್ನ ಕೂಡ ಮಾಡ್ತಾರೆ. ಇವರ ಜೊತೆಗೆ ಕೆ.ಎನ್. ರಾಜಣ್ಣ ಅವರು ಸಹಕಾರಿ ಇಲಾಖೆಯ ಸಚಿವರು ಕೂಡ, ಅವ್ರಿಗಾದ್ರೂ ಕೂಡ ಒಂದಷ್ಟು ಪರಿಜ್ಞಾನ ಇರಬೇಕಾಗಿತ್ತು. ತಮ್ಮ ಇಲಾಖೆಯ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮದಲ್ಲಿ ಶೂ ಹಾಕಬಾರ್ದು ಅಂತ ಹೇಳಿ ಅವರು ಕೂಡ ಶೂ ಅನ್ನ ಬಿಚ್ಚೋದಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಶೂ ಬಿಚ್ಚೋದಿಲ್ಲ. ಜೊತೆಗಿದ್ದಂತಹ ಹಿರಿಯ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಕೂಡ ಸ್ಲಿಪ್ಪರ್ ಅನ್ನು ಕೂಡ ಬಿಚ್ಚೋದಿಲ್ಲ, ಹಾಗೆ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಸಚಿವರಾದ ಜಮೀರ್ ಅಹಮದ್ ಖಾನ್, ಶಿವಾನಂದ ಪಾಟೀಲ್ ಅವರು ಮಾತ್ರ ತಾವು ಹಾಕೋದಂತಹ ಶೂ ಮತ್ತು ಚಪ್ಪಲಿಗಳನ್ನ ಬಿಟ್ಟು ಪೂಜೆಯಲ್ಲಿ ಭಾಗಿಯಾಗ್ತಾರೆ, ಮಂಗಳಾರತಿಯನ್ನ ಕೂಡ ತೆಗೆದುಕೊಳ್ತಾರೆ. ಎಲ್ಲ ಒಂದು ಕಡೆ ಈ ಒಂದು ಸಿದ್ದರಾಮಯ್ಯ ಮತ್ತು ಸಚಿವರಾದಂತಹ ಒಂದು ಕೆ.ಎನ್. ರಾಜಣ್ಣ ಹಾಗೂ ಎಚ್.ಕೆ. ಪಾಟೀಲ್ ಅವರ ಈ ಒಂದು ನಡೆ ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಇದನ್ನ ವಿಪಕ್ಷ ಕೂಡ ಮತ್ತೆ ಅದು ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇದನ್ನ ಮತ್ತೊಮ್ಮೆ ಧಾರ್ಮಿಕ ಭಾವನೆಗಳನ್ನ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿ ಅದಕ್ಕೆ ಒಂದು ವಾಗ್ಬಾಣಗಳನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.